ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರ ಸಚಿವ ಮಹದೇವಪ್ಪ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸಂಜೆ ಎಲ್ಲರೂ ಸೇರೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಿನ್ನೆಯೇ ಡಿನ್ನರ್ ವೇಳೆ ಯಾವ ಶಾಸಕರು ಕೂಡ ಇರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಅಣತಿಯಂತೆಯೇ ಆಗುತ್ತೆ ಅಂತ ಹೇಳಿ ಮಹದೇವಪ್ಪ ಅವರು ಹೇಳಿರುವಂಥದ್ದು. ನಿನ್ನೆಯ ಕ್ಲೋಸ್ ಡೋರ್ ಮೀಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ಊಟಕ್ಕೆ ತಾನೆ 8:30 ಬರ್ತೀನಿ. ಸಬ್ಜೆಕ್ಟ್ ಇಷ್ಟೇ. 8:30 8:45 ಬಂದರು. ಹೋಮ್ ಮಿನಿಸ್ಟ್ರು ಅವ್ರ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತೇಳಿ ಅವರು ಮಲೇಷ್ಯಾಕ್ಕೆ ಹೋದರು. 10 ಗಂಟೆ ತನಕ ಇದ್ದರು. 10 ಗಂಟೆ ಅವ್ರು ಹೋದ್ಮೇಲೆ ಊಟ ಮಾಡಿದ್ವಿ. ಊಟದ ಬಗ್ಗೆ ಮೀನು ಚೆನ್ನಾಗಿದೆ, ಆಮೇಲೆ ಪಲ್ಯ ಚೆನ್ನಾಗಿತ್ತು, ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಆಮೇಲೆ ಮನೆ. ಅದನ್ನು ಬಿಟ್ಟು ಅಲ್ಲಿ ಒಬ್ಬನೇ ಒಬ್ಬ ಶಾಸಕನೂ ಇಲ್ಲ. ಅದು ಯಾಲಕ್ಕೆ 35 ಶಾಸಕರು ಅಂತ ಬರೆದ್ರು, ಏತಕ್ಕೆ ಹೊಡಿತಿದ್ದು ನನಗೆ ಗೊತ್ತಿಲ್ಲ. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್. ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಇರೋದು ಅಷ್ಟೇ, ವಿತೌಟ್ ಎನಿ ಪ್ಲ್ಯಾನ್ ಆ್ಯಂಡ್ ಅಜೆಂಡಾ. ಊಟ ಮಾಡಿದ್ವಿ, ಹೋದ್ವಿ. 2 ಅವರ್ ಕೂತಿದ್ವಿ. ಏನು ಚರ್ಚೆ ಮಾಡಲಿಲ್ಲ ಸರ್? ರಾಜಕೀಯ ಏನು ಚರ್ಚೆ ಆಗಲಿ ಸರ್? ನೀವು ಅಲ್ಲಿ ರಾಜಕೀಯ ಚರ್ಚೆನೇ ಮಾಡಲಿಲ್ಲ, ಬರೀ ನಾವು ಹೇಳ್ತಾ ಇರೋದು ಇದು ಪ್ಲಾನ್ಡು ಅಂತಲೂ ಹೇಳ್ತಿಲ್ಲ, ಇದರಲ್ಲೊಂದು ಅಜೆಂಡಾ ಇದೆ ಅಂತಲೂ ಹೇಳ್ತಾ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆದರೂ ಕೂಡ DCM DK ಶಿವಕುಮಾರ್ ವಿದೇಶದಲ್ಲಿದ್ದಾಗಲೇ ಈ ಸಭೆ ಯಾಕೆ ಅಂಥೇಳಿ, ಎಲ್ಲರೂ ಆಪ್ತರೇ ಸೇರ್ಕೊಂಡಿದ್ದು ಯಾಕೆ ಅಂಥೇಳಿ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಹೊರಬಂದಂತಹ ಸಂದರ್ಭದಲ್ಲಿಯೇ ನೀವೆಲ್ಲರೂ ಕೂಡ ಜೊತೆಗೂಡಿದ್ದು ಯಾಕೆ ಅಂಥೇಳಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂಥೇಳಿ.